Hello dear friends, welcome back to my YouTube channel. In this video, we shall discuss the proof of angle criteria for similarity of triangles. So it is a state and proof questions. So we need to practice both statement as well as proof. Let us take the statement of the theorem. What the theorem states? If in two triangles, if we consider any two triangles, in that if angles are equal, corresponding angles are equal, then their corresponding sides are in the same ratio. So that means if we consider any two triangles, ಯಾವ್ದಾದ್ರು ಎರಡು ಟ್ರಯಾಂಗಲ್ ತಗೊಂಡು ಆ ಟ್ರಯಾಂಗಲ್ ಅಲ್ಲಿ ಒಂದು ಟ್ರಯಾಂಗಲ್ ಅಲ್ಲಿ ಮೂರು ಆಂಗಲ್ ಇರುತ್ತಲ್ವಾ, ಆ ಮೂರು ಆಂಗಲ್ ಇನ್ನೊಂದು ಟ್ರಯಾಂಗಲ್ ಇರುವಂತ ಮೂರು ಆಂಗಲ್ಗೆ ಈಕ್ವಲ್ ಆದ್ರೆ ಸೈಡ್ಸ್ ಕೂಡ ಏನಾಗ್ಬಿಟ್ಟಿರುತ್ತೆ, ರೇಷಿಯೋ ಆಫ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಸೇಮ್ ಇರುತ್ತೆ. ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇದೆ, ಕರೆಸ್ಪಾಂಡಿಂಗ್ ಸೈಡ್ಸ್ ಸೇಮ್ ರೇಷಿಯೋ ಅಂದ್ರೆ ಪ್ರಪೋರ್ಷನ್ ಇದೆ ಅಂದ್ರೆ ಅರ್ಥ ಏನು, ಅಂತ ಟ್ರಯಾಂಗಲ್ಸ್ ನಾವು ಸಿಮಿಲರ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಹಂಗಾದ್ರೆ ಅದನ್ನ ನಾವು ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು. ಈಗ ಆ ಸಿಮಿಲರ್ ಅಂತ ಪ್ರೂವ್ ಮಾಡ್ಲಿಕ್ಕೆ ನಾವೇನ್ ಮಾಡೋಣ, ಲೆಟ್ ಅಸ್ ಟೇಕ್ ದ ಗಿವನ್. ವಾಟ್ ಇಸ್ ಗಿವನ್? ಟೂ ಟ್ರಯಾಂಗಲ್ಸ್ ಆರ್ ಗಿವನ್ ಹಿಯರ್. ಸೊ ಎರಡು ಸಿಮಿಲರ್ ಇರುವಂತ ಟ್ರಯಾಂಗಲ್, ಯಾಕಂದ್ರೆ ನಾನು ಸಿಮಿಲರ್ ಅಂತ ಪ್ರೂವ್ ಮಾಡಬೇಕಾಗಿರೋದ್ರಿಂದ ನೋಡ್ಲಿಕ್ಕೆ ಒಂದೇ ತರ ಇರೋ ತರ ಎರಡು ಟ್ರಯಾಂಗಲ್ ನ ಬರೀಬೇಕು. ಸೊ ಈಗ ಎರಡು ಟ್ರಯಾಂಗಲ್ ನ ಬರ್ಕೊಂಡಿದ್ದೀನಿ. ಸೊ ಒಂದು ಟ್ರಯಾಂಗಲ್ ನ ಎ ಬಿ ಸಿ ಅಂತ ತಗೊಳ್ತೀನಿ, ಇನ್ನೊಂದು ಟ್ರಯಾಂಗಲ್ ನ ಡಿ ಇ ಎಫ್ ಅಂತ ತಗೊಳ್ತೀನಿ. ಸೊ ವಾಟ್ ಇಸ್ ಗಿವನ್ ಹಿಯರ್? ಗಿವನ್ ಟೂ ಟ್ರಯಾಂಗಲ್ಸ್, triangle ABC and triangle DEF, in which ಅಲ್ಲೇನ್ ಕೊಟ್ಟಿದ್ರ, ಎರಡು ಟ್ರಯಾಂಗಲ್ ಸುಮ್ಮನೆ ಕೊಟ್ಟಿಲ್ಲ, ಅದ್ರಲ್ಲಿ ಏನಾಗ್ತಿದೆ, ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ಆಂಗಲ್ ಎ ಈಕ್ವಲ್ ಟು ಆಂಗಲ್ ಡಿ, ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಇ, ಅಂಡ್ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್. That means this angle equal to this angle equal to this angle E, and this angle C is equal to this angle. These are the things they given. Now what I have to prove? I need to prove two different things here. One, I have to show that their corresponding sides are in the same ratio. First one ಏನ್ ಮಾಡಬೇಕು, ಅದರ corresponding sides ಯಾವುದು, ಎ ಬಿ ಗೆ ಕರೆಸ್ಪಾಂಡಿಂಗ್ ಇರುವಂತದ್ದು ಡಿ ಇ, ಬಿ ಸಿ ಗೆ ಕರೆಸ್ಪಾಂಡಿಂಗ್ ಇರುವಂತದ್ದು ಇ ಎಫ್, ಮತ್ತೆ ಎ ಸಿ ಗೆ ಕರೆಸ್ಪಾಂಡಿಂಗ್ ಇರುವಂತದ್ದು ಡಿ ಎಫ್. ಇದು ಈಕ್ವಲ್ ಅಂತ ಪ್ರೂವ್ ಮಾಡಬೇಕು ರೇಷಿಯೋ. ಸೆಕೆಂಡ್ ಒನ್ ಏನ್ ಪ್ರೂವ್ ಮಾಡಬೇಕು, ಟ್ರಯಾಂಗಲ್ ಎ ಬಿ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್ ಅನ್ನೋದನ್ನ ನಾನು ಪ್ರೂವ್ ಮಾಡಬೇಕು. ಈ ಎರಡೇ ಒಂದು ಪ್ರೂವ್ ಮಾಡಬೇಕು ಅಂದ್ರೆ ಅದಕ್ಕೆ ಸಪೋರ್ಟ್ ಆಗುವಂತ ಕನ್ಸ್ಟ್ರಕ್ಷನ್ಸ್ ನಾನು ನೆನ್ಪಿಟ್ಕೋಬೇಕು. ವಾಟ್ ಕನ್ಸ್ಟ್ರಕ್ಷನ್ಸ್ ರಿಕ್ವೈರ್ಡ್ ಟು ಪ್ರೂವ್ ದೀಸ್ ಟೂ ಸ್ಟೇಟ್ಮೆಂಟ್ಸ್? ಇದನ್ನ ಪ್ರೂವ್ ಮಾಡಬೇಕು ಅಂದ್ರೆ ನನಗೆ ಏನೇನು ಕನ್ಸ್ಟ್ರಕ್ಷನ್ಸ್ ಬೇಕು? ವೆರಿ ಸಿಂಪಲ್ ಕನ್ಸ್ಟ್ರಕ್ಷನ್. ಸೊ ನಾನೇನ್ ಮಾಡ್ಬೇಕು, ಈ ಲೆಂತ್ ಎ ಬಿ ಇಲ್ಲಿ ಕಾಣಿಸ್ತಿದೆಯಲ್ವಾ, ಈ ಟ್ರಯಾಂಗಲ್ ಎ ಬಿ ಸಿ ಇರುವಂತ ಲೆಂತ್ ಎ ಬಿ ಎಷ್ಟಿದೆಯೋ ಅದನ್ನ ಮೆಜರ್ ಮಾಡ್ಕೊಂಡು ಅಷ್ಟೇ ಲೆಂತ್ ನ ಈ ಡಿಇ ಮೇಲೆ ನಾನು ಕಟ್ ಮಾಡ್ಕೋಬೇಕು. ನೋಡಿ, ಈ ಡಿಇ ಮೇಲೆ ಈ ಎ ಬಿ ಎಷ್ಟಿದೆಯೋ ಅದನ್ನ ಕಟ್ ಮಾಡ್ಕೋಬೇಕು. ಈಗ ನೋಡಿ, ಈಗ ನಾನು ಇಲ್ಲಿ ಮೆಜರ್ ಮಾಡ್ಕೊಂಡಿದ್ದೀನಿ ಎ ಬಿ ಎಷ್ಟಿದೆ ಅಂತ, ಅದನ್ನ ಅಲ್ಲೋಗಿ ಕಟ್ ಮಾಡ್ಕೊಳ್ತಿದೀನಿ. ಈ ಎ ಬಿ ಎಷ್ಟಿದೆಯೋ ಅಷ್ಟೇ ಉದ್ದ ಇಲ್ಲಿ ತಗೊಂಡು ಅದನ್ನ ಪಿ ಅಂತ ತಗೋತೀನಿ. ಅದೇ ತರ ಎ ಸಿ ಎಷ್ಟು ಉದ್ದ ಇದೆಯೋ ಅದನ್ನ ಕಟ್ ಮಾಡ್ಕೊಂಡು ಇದೆ ಅಂದ್ರೆ, ಸೊ ನಾನು ಏನ್ ಮಾಡಿದೀನಿ, ಎ ಬಿ ಲೆಂತ್ ಎಷ್ಟಿದೆಯೋ ಅಷ್ಟೇ ಲೆಂತ್ ಡಿ ಪಿ ನ ಡಿಇ ಮೇಲೆ ಕಟ್ ಮಾಡ್ಕೊಂಡಿದೀನಿ. ಎ ಸಿ ಎಷ್ಟಿದೆಯೋ ಅಷ್ಟೇ ಲೆಂತ್ ನ ಡಿ ಕ್ಯೂ ಆಗಿ ಡಿ ಎಫ್ ಮೇಲೆ ತಗೊಂಡಿದೀನಿ. ನಾನೇನ್ ಮಾಡಿದೆ, ಕಟ್ ಡಿ ಪಿ ಈಕ್ವಲ್ ಟು ಎ ಬಿ ಆನ್ ಡಿಇ ಅಂಡ್ ಪಿ ಕ್ಯೂ and sorry dq equal to AC on DF. Then join PQ. This is a small construction we have to remember to prove angle criteria. Now directly we'll enter to the proof. So now I am going to write the proof of the theorem. So let us consider the triangles what we can see here. Two different small triangles. One is in triangle ABC and triangle DPQ. See, in these two triangles we know the side AB is equal to side DP
because of our construction. So because of our construction, these two sides will become equal. Similarly, angle A will become angle D. Why? Because it is given that it is a pair of corresponding angles. And also the another side including to that angle A, that is AC, is equal to DQ, again because of our construction. ಸೊ ನಾನು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿರೋದ್ರಿಂದ ನನಗೆ ಎ ಬಿ ಡಿ ಬಿಗೆ ಈಕ್ವಲ್ ಆಗ್ತಿದೆ, ಎ ಸಿ ಡಿ ಕ್ಯೂ ಈಕ್ವಲ್ ಆಗ್ತಿದೆ. ಅವೆರಡು ಸೈಡ್ ಮಧ್ಯೆ ಇರುವಂತ ಆಂಗಲ್ ಅವರೇ ಕೊಟ್ಟಿದ್ದಾರೆ ಈಕ್ವಲ್ ಇದೆ ಅಂತ. ಹಂಗಾದ್ರೆ ಇಲ್ಲಿ ಏನಾಯ್ತು, ಎರಡು ಸೈಡು ಮತ್ತೆ ಅದ್ರ ಮಧ್ಯೆ ಇರುವಂತ ಆಂಗಲ್ ಈಕ್ವಲ್ ಆಗ್ತಿರೋದ್ರಿಂದ ಸೊ ನನಗೇನಾಗುತ್ತೆ, ಬೈ SAS ಕ್ರೈಟೀರಿಯಾ ಮುಖಾಂತರ ಟ್ರಯಾಂಗಲ್ ಎ ಬಿ ಸಿ ಇದಕ್ಕೆ ಕಾಂಗ್ರುಯೆಂಟ್ ಆಗುತ್ತೆ. ಸೊ ಟ್ರಯಾಂಗಲ್ ಎ ಬಿ ಸಿ ಏನಾಯ್ತು, ಸಿಮಿಲರ್ ಅಲ್ಲ, ಕಾಂಗ್ರುಯೆಂಟ್ ಆಯ್ತು. ಯಾವ್ದಾದ್ರು ಎರಡು ಟ್ರಯಾಂಗಲ್ ಕಾಂಗ್ರುಯೆಂಟ್ ಆಯ್ತು ಅಂದ್ರೆ ಅದ್ರ ಕರೆಸ್ಪಾಂಡಿಂಗ್ ಎಲ್ಲಾ ಪಾರ್ಟ್ಸ್ ಈಕ್ವಲ್ ಇರುತ್ತೆ. ಹಂಗಾರೆ ಎ ಡಿ ಈಕ್ವಲ್ ಅಂತ ಆಗ್ಲೇ ಗೊತ್ತು. ಈಗ ನನಗೇನ್ ಬಂತು, ಬಿ ಇಸ್ ಈಕ್ವಲ್ ಟು ಆಂಗಲ್ ಪಿ ಅಂಡ್ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ ಬಿಕಾಸ್ ಆಫ್ CPCT. CPCT ಮುಖಾಂತರ ಇವೆರಡು ಈಕ್ವಲ್ ಆಯ್ತು. ಬಟ್ ಅವ್ರು ನನಗೇನ್ ಕೊಟ್ಟಿದ್ರು, ಬಟ್ ಗಿವನ್ ದಟ್, ಗಿವನ್ ಅಲ್ಲಿ ಬರ್ದಿದೀವಿ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್, ನೋಡಿ ಗಿವನ್ ಅಲ್ಲಿ ಏನ್ ಬರ್ದಿದ್ವಿ ನಾವು, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ ಅಂಡ್ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್, ಅಂಡ್ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್. ಬಿಕಾಸ್ ಆಫ್ ದೀಸ್ ಟು, ಇವೆರಡರಿಂದ ಏನಾಯ್ತು ನನಗೆ, ಸೊ ಬಿ ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಅಲ್ಲಿಗೆ ಆಂಗಲ್ ಪಿ ಇಸ್ ಈಕ್ವಲ್ ಟು ಆಂಗಲ್ ಇ ಆಯ್ತು ಅಂಡ್ ಆಂಗಲ್ ಕ್ಯೂ ಇಸ್ ಈಕ್ವಲ್ ಟು ಆಂಗಲ್ ಎಫ್ ಆಯ್ತು ಬಿಕಾಸ್ ಆಫ್ ಆಕ್ಸಿಯಂ. ಸೊ ಹಂಗಾದ್ರೆ ಇಲ್ಲೇನಾಯ್ತು, ಈ ಆಂಗಲ್ ಪಿ ಮತ್ತೆ ಆಂಗಲ್ ಇ ಇವೆರಡು ಈಕ್ವಲ್ ಅಂತ ಬಂತು. ಈ ಆಂಗಲ್ ಪಿ ಮತ್ತೆ ಆಂಗಲ್ ಇ ಏನಾಯ್ತು, ಈಕ್ವಲ್. What kind of angle these two are? The angles on the same side of the transversal lying above the lines are called corresponding angles, and when the corresponding angles are equal, only if they lies between the parallel. ಹಂಗಾರೆ ಇದು ಯಾವ ಎರಡು ಲೈನ್ ಮೇಲೆ ಬರ್ತಾ ಇದೆ, PQ ಮತ್ತೆ EF ಲೈನ್ ಮೇಲೆ ಬರ್ತಿದೆ. ಹಂಗಾರೆ this implies I can say being these pair of angles ಆರ್ ಕರೆಸ್ಪಾಂಡಿಂಗ್ ಆಂಗಲ್ಸ್. ಈ ಈಕ್ವಲ್ ಇರುವಂತ ಆಂಗಲ್ಸ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಗಿರೋದ್ರಿಂದ ಅದೇನಾಗಬೇಕು, ದಿಸ್ ಇಂಪ್ಲೈಸ್ ದೇ ಲೈ ಬಿಟ್ವೀನ್ ಪ್ಯಾರಲಲ್ಸ್. ಅದೇನಾಗಬೇಕು, ಪ್ಯಾರಲಲ್ ಮಧ್ಯೆ ಬರಬೇಕು. ಹಂಗಾರೆ ಯಾವ್ದ್ರ ಮಧ್ಯೆ ಬರ್ಬೇಕದು, ದಿಸ್ ಇಂಪ್ಲೈಸ್ ಅವೆರಡು ಮಧ್ಯೆ ಪಿ ಕ್ಯೂ ಮತ್ತೆ DEF ಮಧ್ಯೆ ಇರೋದ್ರಿಂದ ಅವೆರಡು ಏನಾಗುತ್ತೆ, ಪ್ಯಾರಲಲ್ ಆಗ್ಬಿಡುತ್ತೆ. ಇಲ್ಲಿರುವಂತ ಫಿಗರ್ ಅಲ್ಲಿ ಏನಾಯ್ತು, ಈ ಪಿ ಕ್ಯೂ ಮತ್ತೆ EF ಪ್ಯಾರಲಲ್ ಆಗೋಯ್ತು. ಸೊ ಈಗ ಇದು ಪಿ ಕ್ಯೂ ಮತ್ತೆ EF ಪ್ಯಾರಲಲ್ ಆಯ್ತು ಅಂದ್ರೆ ಕ್ಯಾನ್ ವಿ ಅಪ್ಲೈ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಟು ದಿಸ್ ಟ್ರಯಾಂಗಲ್? ಎಸ್. ಸೊ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅಪ್ಲೈ ಮಾಡೋದಕ್ಕಿಂತ ಐ ಆಮ್ ಗೋಯಿಂಗ್ ಟು ಅಪ್ಲೈ corollary of basic proportionality theorem. Now by corollary of BPT, if any line is drawn parallel to any side of a triangle, then DP by DE is equal to DQ by DF. So this implies we can write DP, because of construction DP is also equal to AB. That implies AB by DE is equal to AC by DF because of construction. ಸೊ ಅಲ್ಲಿಗೆ ಏನ್ ಬಂತು, ನನಗೆ ಈ ಎರಡು ಪೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ರೇಷಿಯೋ ಈಕ್ವಲ್ ಅಂತ ಬಂತು. ಸಿಮಿಲರ್ಲಿ ವಿ ಕ್ಯಾನ್ ಪ್ರೂವ್ AB by DE is equal to, instead of taking this construction, ಈ ಕನ್ಸ್ಟ್ರಕ್ಷನ್ ಹಿಂಗಿಂಗ್ ತಗೊಳ್ಳೋ ಬದಲು ಹಿಂಗಿಂಗ್ ತಗೊಂಡ್ರೆ ಆಗೇನ್ ಮಾಡ್ಬೋದು, AB by DE is equal to BC by EF ಅನ್ನೋದನ್ನು ಕೂಡ ನಾವು ಪ್ರೂವ್ ಮಾಡ್ಕೋಬಹುದು. ಸೊ ಸಿಮಿಲರ್ಲಿ ವಿ ಕ್ಯಾನ್ ಪ್ರೂವ್ BC by EF.
ಸೊ ಹಾಗಾದ್ರೆ ದಿಸ್ ಇಂಪ್ಲೈಸ್ ಏನಾಯ್ತು, ಎ ಬಿ ಬೈ ಡಿ ಇ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್. ಎರಡು ಟ್ರಯಾಂಗಲ್ ಕೊಟ್ಟಿದ್ರು, ಆ ಎರಡೂ ಟ್ರಯಾಂಗಲ್ ನನಗೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇತ್ತು. ಈಗ ನನಗೆ ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ ಆಗ್ತಿದೆ. ಯಾವುದೇ ಎರಡು ಟ್ರಯಾಂಗಲ್ ಅಲ್ಲಿ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇದ್ದು ಕರೆಸ್ಪಾಂಡಿಂಗ್ ಸೈಡ್ಸ್ ಒಂದೇ ರೇಷಿಯೋಲ್ ಇದ್ರೆ ಅಂತ ಟ್ರಯಾಂಗಲ್ಸ್ ನಾವೇನಂತ ಹೇಳ್ತೀವಿ, ಅಂತ ಟ್ರಯಾಂಗಲ್ಸ್ ನಾವು ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಹೇಳ್ತೀವಿ. ಹೆನ್ಸ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್ and this completes the proof of the theorem. I hope it is clear, very simple. ನಾನು ಒಂದ್ಸತಿ ಏನ್ ಮಾಡ್ಬೇಕು, ಫಸ್ಟ್ ಕನ್ಸ್ಟ್ರಕ್ಷನ್ ನೆನ್ಪಿಟ್ಕೋಬೇಕು. ಆ ಕನ್ಸ್ಟ್ರಕ್ಷನ್ ಬರುವಂತ ಸ್ಮಾಲ್ ಟ್ರಯಾಂಗಲ್ ನ ಕೊಟ್ಟಿರುವಂತ ಸ್ಮಾಲರ್ ಟ್ರಯಾಂಗಲ್ ಗೆ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡ್ಕೋಬೇಕು. ಅದರಿಂದ ಪಿ ಕ್ಯೂ ಪ್ಯಾರಲ್ ಅಂತ ತಗೊಂಡು ಸೊ ಬಿ ಪಿ ಟಿ ಕರೋಲರಿ ಅಪ್ಲೈ ಮಾಡ್ಬಿಟ್ರೆ ನನಗೆ ಥಿಯರಮ್ ಮುಗ್ದೋಗುತ್ತೆ. ಸೊ ದಿಸ್ ಇಸ್ ದ ಪ್ರೂಫ್ ಆಫ್ ಆಂಗಲ್ ಕ್ರೈಟೀರಿಯಾ. ಥ್ಯಾಂಕ್ ಯು.